ಮಾತಾಡಿಬಿಟ್ರ ಅಂತ ಅನ್ಕೊಂತೀವಿ. ವಾಸ್ತವದಲ್ಲಿ ಅವ್ರು ಹೇಳಿದ್ದು ಸತ್ಯವಾದ ಮಾತುಗಳು ಹೇಳಿ. ಈ ತರ ಮಾತಾಡೋರು ನಾನು ಕಡಿಮೆ ನೋಡಿದೀನಿ. ಸುಮ್ಮನೆ ಬಣ್ಣದ ಮಾತಾಡ್ತಾರೆ, ಹೌದೌದು ಆ ವೋಟರ್ಸ್ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ನಾವೇನ್ ಮಾಡೋದು ಅಂತ ಹೇಳ್ತಾರೆ. ಬಟ್ ಅವ್ರು ನೇರವಾಗಿ ಹೇಳಿದ್ರು, ನಾವು ಬದುಕಬೇಕಲ್ಲ, ನಾವು ಮಾಡ್ಬೇಕಲ್ಲ, ಹುಮ್ಮಸ್ಸಿಗೆ ಬಿದ್ದು ಜಿದ್ದಿಗೆ ಬಿದ್ದು ಎಲೆಕ್ಷನ್ ಮಾಡ್ತೀವಿ. ಅವರು ವಕೀಲ ಸಂಘದ ಒಂದು ಉದಾಹರಣೆ ಹೇಳಿದ್ರು. ಅವ್ರ ತಮ್ಮ ಬಹಳ ಪ್ರಾಮಾಣಿಕ ವ್ಯಕ್ತಿ, ನಿಮ್ಮ ಬ್ರದರ್ ಇದಾರಲ್ಲ, ಬಹಳ ಪ್ರಾಮಾಣಿಕ ವ್ಯಕ್ತಿ, ನಾನು ನೋಡಿದ್ದೀನಿ. ಅವರು ವಕೀಲರ ಸಂಘದ ಆಸ್ತಿನ ಉಳಿಸ್ಬೇಕಾದ್ರೆ ನಮ್ಮ ಮುಂದೆ, ನಾನು ಆಗ್ತಾನೆ ಇನ್ನೂ ಸನ್ಯಾಸ ದೀಕ್ಷೆ ತಗೊಂಡಿದ್ದೆ, ಯಾರಪ್ಪ ಈ ಪುಣ್ಯಾತ್ಮ ಅಂತ ನೋಡಿದ್ರೆ ಅವ್ರು ಬಾಲಕೃಷ್ಣ ಅವ್ರ ಬ್ರದರ್ ಅಂತ ಗೊತ್ತಾಯ್ತು. ಎಳೆಯಾಗಿ ಕೋರ್ಟ್ ವಿಷಯಗಳನ್ನ ತೆರೆದಿಟ್ರು. ಒಂದು ಸಾಮಾಜಿಕ ವಿಷಯಕ್ಕೆ, ಒಂದು ಸಾಂಸ್ಥಿಕ ವಿಷಯಕ್ಕೆ, ಒಂದು ಸಮುದಾಯದ ಆಸ್ತಿನ ಉಳಿಸ್ಬೇಕು ಅಂತ ಹೇಳಿ ಎಷ್ಟು ಅಪಾಪಿಸ್ತಿದ್ರು ಅಂದ್ರೆ, ತನ್ನ ಜಮೀನೇ ಕಳ್ಕೊಂಡ್ಬಿಟ್ಟಿದೆ ನೀವಯ್ಯ, ಅಥವಾ ತನ್ನ ಸ್ವಂತ ಆಸ್ತಿನೇ ಕಳ್ಕೊಂತಾ ಇದ್ದಾನೆ ಅನ್ನೋ ಭಾವನೆಯಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡ್ತಿದ್ದು ನೋಡಿದ್ರೆ, ನಿಜವಾಗ್ಲೂ ಇಂಥ ಗಂಡುಗಳು ವಕೀಲರ ಸಂಘಕ್ಕೆ ಬರ್ಬೇಕಂಡ್ರಿ. ಇಂಥ ಗಂಡು ಹುಲಿಗಳು ವಕೀಲರ ಸಂಘಕ್ಕೆ ಬಂದ್ರೆ ಅದು ಸಂಘ ಉಳಿಯುತ್ತೆ, ಅದರ ಬೆಲೆ ಹೆಚ್ಚಾಗುತ್ತೆ, ಮೌಲ್ಯ ಹೆಚ್ಚಾಗುತ್ತೆ, ಮತ್ತು ಪ್ರತಿಫಲ ಈ ಸಮಾಜಕ್ಕೆ ಸಿಗುತ್ತೆ ಅಂತ ಅನ್ಸುತ್ತೆ. ಇವತ್ತು ನಿಜವಾಗ್ಲೂ ತಾವು ಗಮನಿಸಬೇಕು, ಆ ದೇವೇಗೌಡರು ಕಣ್ಣಲ್ಲಿ ನೀರನ್ನ ಒಳಗಡೆ ಹಿಡಿದಿಟ್ಕೊಂಡು